ನಾಯಕರಿಗೆ ಹಿಂದೂ ಸಮಾಜವನ್ನ ಹೊಡೆಯುವಂತಹ ಹುಚ್ಚು, ಆ ಹುಚ್ಚನ್ನ ಹೇಗೆ ಬಿಡಿಸಬೇಕು ಅನ್ನೋದು ನನಗೆ ಗೊತ್ತು. ಹಿಂದೂ ಸಮಾಜವನ್ನ ಒಡೆಯುವ ಹುಚ್ಚು ಅವರಿಗೆ, ಆ ಹುಚ್ಚನ್ನ ಹೇಗೆ ಬಿಡಿಸಬೇಕು ಅಂತ ಜನರಿಗೆ ಗೊತ್ತಿದೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಕೆಂಡಕಾರಿದ್ದಾರೆ. ಅಧಿಕಾರದ ಪಿತ್ತ ತಲೆಗೇರಿ ಬಾಯಿಗೆ ಬಂದಂಗ ಮಾತನಾಡ್ತಾರೆ. ಟೀಕಿಸುವ ಬರದಲ್ಲಿ ಒಬ್ಬ ಹುಚ್ಚ, ಒಬ್ಬ ನಾಯಿ ಅಂತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಕಳೆದ 3 ದಿನಗಳಿಂದ ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನು ನಾನು ಗಮನಿಸಿದ್ದೀನಿ. ರಾಜಣ್ಣನವರು ಶ್ರೀರಾಮನ ಬಗ್ಗೆ ಬೊಂಬೆ ಅಂತೆ ಕಾಣ್ತಾರೆ ಅಂತಾರೆ. ಭಕ್ತಿ ಇದ್ರೆ ಕಾಣ್ತಾರೆ, ಭಕ್ತಿ ಇರಬೇಕಷ್ಟೇ. ಕಾಂಗ್ರೆಸ್ನವರಿಗೆ ಸನಾತನ ಧರ್ಮ ಅವಹೇಳನ ಮಾಡೋರು ಲೈಫ್ ಪಾರ್ಟ್ನರ್ಗಳಾಗ್ಬಿಟ್ಟಿದ್ದಾರೆ. ಒಬ್ಬ ಹೋರಾಟಗಾರನಾಗಿ ಗುರುತಿಸ್ಕೊಂಡಿದ್ದಾರೆ. ಸತತ 6 ಬಾರಿ ಸಂಸದರಾಗಿದ್ದಾರೆ. ಅವರನ್ನ ಟೀಕಿಸುವ ಬರದಲ್ಲಿ ಒಬ್ರು ಹುಚ್ಚ ಅಂತಾರೆ, ಒಬ್ರು ನಾಯಿ ಅಂತಾರೆ, ಬಾಯಿಗೆ ಬಂದಂಗ ಮಾತನಾಡ್ತಾರೆ. ಇದು ಅಧಿಕಾರದ ಪಿತ್ತ ತಲೆಗೇರಿದೆ ಇವರಿಗೆ. ನಮಗೆ ಹಿಡಿದಿರುವುದು ಹಿಂದುತ್ವದ ಹುಚ್ಚು, ನಿಮಗೆ ಹಿಂದೂ ಸಮಾಜವನ್ನ ಒಡೆಯುವಂತಹ ಹುಚ್ಚು, ವೋಟ್ ಬ್ಯಾಂಕ್ ಹುಚ್ಚು. ನಿಮಗೆ ಹಿಡಿದಿರುವಂತಹ ಈ ಹುಚ್ಚನ್ನ ಹೇಗೆ ಬಿಡಿಸಬೇಕು ಅಂತ ಜನರಿಗೆ ಗೊತ್ತಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಟಿ ರವಿ. ಮಾಜಿ ಸಚಿವ, ಮಾಜಿ ಶಾಸಕ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರಿಗೆ ಹಿಡಿದಿರುವಂತಹ ಹಿಂದೂ ಸಮಾಜವನ್ನು ಹೊಡೆಯುವಂತಹ ಹುಚ್ಚು ಏನು ಹಿಡಿದಿದೆ ಅದನ್ನ ಹೇಗೆ ಬಿಡಿಸಬೇಕು ಅನ್ನೋದು ಜನರಿಗೆ ಗೊತ್ತಿದೆ ಅಂತ ಅನಂತಕುಮಾರ್ ಹೆಗಡೆ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇದಕ್ಕೂ ಕೂಡ ಉತ್ತರವನ್ನ, ಪ್ರತಿಕ್ರಿಯೆಯನ್ನ ಕೊಡುವಂತಹ ಪ್ರಯತ್ನ ಮಾಡಿದ್ರು ಸಿಟಿ ರವಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.